ಟೀಮ್ ಇಂಡಿಯಾದ ಉಪನಾಯಕಿ ಸ್ಮೃತಿ ಮಂಧಾನ ಮತ್ತು ಬಾಲಿವುಡ್ ಮ್ಯೂಸಿಕ್ ಡೈರೆಕ್ಟರ್ ಪಲಾಶ್ ಮುಚ್ಚಲ್ ಅವರ ಮದುವೆ ಇನ್ನೇನು ನಡೆಯೋಕೆ ಬಾಕಿ ಇತ್ತು. ಇವರಿಬ್ಬರ ಜೋಡಿ ನೋಡೋಕೆ ಚೆನ್ನಾಗಿತ್ತು. ಫ್ಯಾನ್ಸ್ ಕೂಡ ಬಹಳ ಖುಷಿಯಾಗಿದ್ರು. ಆದ್ರೆ ಕೆಲವು ದಿನಗಳ ಹಿಂದೆ ಅವರ ಮದುವೆ ಮುಂದೂಡಲಾಗಿದೆ ಅನ್ನೋ ಸುದ್ದಿ ಹರಿದಾಡ್ತಿತ್ತು. ಎಲ್ಲರಿಗೂ ಏನೋ ಗೊಂದಲ ಇದೆ ಅನ್ನೋ ಅನುಮಾನ ಶುರುವಾಗಿತ್ತು. ಮದುವೆ ರದ್ದಾಗಿದೆ ಅನ್ನೋ ವಿಚಾರ ಇಷ್ಟು ದಿನ ಊಹಾಪೋಹವಾಗಿ ಉಳಿದಿತ್ತು. ಆದ್ರೆ ಇಂದು ಸ್ವತಃ ಸ್ಮೃತಿ ಮಂಧಾನ ಇನ್ಸ್ಟಾಗ್ರಾಮ್ ನಲ್ಲಿ ಎಮೋಷನಲ್ ಪೋಸ್ಟ್ ಹಾಕಿ ತಾನೇ ಮದುವೆಯನ್ನ ಮುರಿದುಕೊಂಡಿದ್ದೇನೆ ಎಂದು ಘೋಷಿಸಿದ್ದಾರೆ. ಅದರೊಟ್ಟಿಗೆ ಪಾಲಾಶ್ ಜೊತೆಗಿನ ಸಂಬಂಧವು ಮುಕ್ತಾಯವಾಗಿದೆ ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಈ ಸುದ್ದಿ ಕೇಳಿ ಅವರ ಅಭಿಮಾನಿಗಳು ಬೇಸರ ಪಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವ ಮಾಹಿತಿಯಂತೆ ಸ್ಮೃತಿ ಅವರ ಭಾವಿ ಪತಿ ಪಾಲಾಶ್ ಅವರು ನಂಬಿಕೆ ದ್ರೋಹ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇದೇ ಕಾರಣಕ್ಕೆ ಸ್ಮೃತಿ ಮದುವೆ ರದ್ದುಪಡಿಸಿದ್ದಾರೆ ಎನ್ನಲಾಗ್ತಿದೆ. ಹೀಗಾಗಿ ಮೋಸ ಹೋದ್ರ ಸ್ಮೃತಿ ಅನ್ನೋ ಚರ್ಚೆ ಎಲ್ಲೆಡೆ ನಡೆಯುತ್ತಿದೆ. ಸ್ಮೃತಿ ಅವರಿಂದ ಅಧಿಕೃತ ಘೋಷಣೆ ಬಂದ್ರು ಸ್ಮೃತಿ 2 ದಿನಗಳ ಹಿಂದೆಯೇ ಒಂದು ಬಲವಾದ ಸುಳಿವನ್ನ ಕೊಟ್ಟಿದ್ರು. ಅದೇನಂದ್ರೆ, ಒಂದು ಸಂದರ್ಶನದಲ್ಲಿ ಅವರು ಕಾಣಿಸಿಕೊಂಡಾಗ ಕೈಯಲ್ಲಿ ಸದಾ ಕಾಣಿಸ್ತಿದ್ದ ಎಂಗೇಜ್ಮೆಂಟ್ ರಿಂಗ್ ಕಾಣಿಸ್ತಿರ್ಲಿಲ್ಲ. ಅದನ್ನ ನೋಡಿ ಫ್ಯಾನ್ಸ್ ಮದುವೆಯ ವಿಷಯದಲ್ಲಿ ಏನು ತೊಂದರೆ ಇದೆ ಅನ್ನೋದನ್ನ ಅರಿತುಕೊಂಡಿದ್ರು. ಬ್ರೇಕಪ್ ನೋವಿನ ನಡುವೆಯೂ ಸ್ಮೃತಿ ತಮ್ಮ ಆಟದ ಹಾದಿಯನ್ನ ಮರೆತಿಲ್ಲ ಅಂತ ಅಭಿಮಾನಿಗಳು ಮಾತನಾಡ್ತಿದ್ದಾರೆ. ನಾನು ಯಾವಾಗಲೂ ದೇಶಕ್ಕಾಗಿ ಆಡ್ತೀನಿ, ಟ್ರೋಫಿ ಗೆಲ್ಲೋದು ನನ್ನ ಗುರಿ, ಈಗ ಜೀವನದಲ್ಲಿ ಮುಂದೆ ಹೋಗುವ ಸಮಯ ಬಂದಿದೆ ಅಂತ ಅವರು ಪೋಸ್ಟ್ ಒಂದರಲ್ಲಿ ಬರೆದುಕೊಂಡಿದ್ದಾರೆ. ವೈಯಕ್ತಿಕ ಬದುಕು ಎಷ್ಟೇ ಕಷ್ಟವಾದರೂ ಕ್ರಿಕೆಟ್ ಅವರಿಗೆ ಮೊದಲ ಆದ್ಯತೆ ಎಂಬುದನ್ನು ಸಾಬೀತು ಮಾಡಿದ್ದಾರೆ. ಪಾಲಾಶ್ ಮುಚ್ಚಲ್ ಕೂಡ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಭಾವನಾತ್ಮಕ ಪೋಸ್ಟ್ ಹಾಕಿ ಈ ನಿರ್ಧಾರದ ಬಗ್ಗೆ ತಮ್ಮ ಮನಸ್ಥಿತಿಯನ್ನ ಹಂಚಿಕೊಂಡಿದ್ದಾರೆ. ಇವರಿಬ್ಬರು ಒಟ್ಟಿಗೆ ಒಪ್ಪಿಗೆ ಮೂಲಕ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವುದು ಸ್ಪಷ್ಟವಾಗಿದೆ. ಒಮ್ಮೆ ಕ್ಯೂಟ್ ಕಪಲ್ ಅಂತ ಕರೆಸಿಕೊಳ್ತಿದ್ದ ಈ ಜೋಡಿ ಇಂದು ಬೇರ್ಪಟ್ಟಿದ್ದಾರೆ. ಮದುವೆ ಸಂಭ್ರಮ ನೋಡಬೇಕು ಎಂದು ಕಾಯುತ್ತಿದ್ದ ಅಭಿಮಾನಿಗಳಿಗೆ ಇದು ನಿರಾಶೆಯ ಸುದ್ದಿಯಾಗಿದೆ.